ಓಕೆ ನಾನು ಹೇಳ್ತಿದ್ದೀನಿ. ಸೊ ನೀವು ಮಾಲ್ ಒಳಗೆ ಹೋದಾಗ ನಿಮ್ಮ ಬಾಡಿ ಟೆಂಪರೇಚರ್ ಜಾಸ್ತಿ ತೋರಿಸೋದು ಎಷ್ಟು ತೋರಿಸೋದ 30 ಜಾಸ್ತಿ 90 ತೋರಿಸೋದು ಅಂದ್ರೆ ಅಂದ್ರಿಲ್ಲ ಇದು ಸೆಲ್ಸಿಯಸ್ ಒಳಗದ ಇದೇನದ ಫ್ಯಾರನೈಟ್ ಒಳಗದ ಇದಿರೋದ ಸೆಲ್ಸಿಯಸ್ ಒಳಗದ ಇದೇನದ ಫ್ಯಾರನೈಟ್ ಒಳಗದ. ಓಕೆ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದ್ರೆ ನೇಚರ್ ಆಫ್ ಹೀಟ್ ತಗೊಂಡ್ರೆ ಏನು ತಗೊಂಡು ನೇಚರ್ ಆಫ್ ಹೀಟ್. ನಿಮ್ಗೆಲ್ಲರಿಗೂ ಗೊತ್ತಿರಲಿ heat always flows from hot body to cold body. Heat always flows from hot body to cold body. One way, sorry, cold body to hot body ಅಂದ್ರೆ ರೆಫ್ರಿಜರೇಟರ್ ಏನನ್ನೋದು ರೆಫ್ರಿಜರೇಟರ್ ಉಲ್ಟಾ ಆಗ್ತದೆ. ಫ್ರಿಜ್ ಒಳಗೆ ಕೋಲ್ಡ್ ಬಾಡಿಯಿಂದ ಹಾಟ್ ಬಾಡಿ ಹೋಗ್ತದೆ. ಬಟ್ ಸಾಮಾನ್ಯವಾಗಿ ಏನಂತಂದ್ರೆ ಹಾಟ್ ಬಾಡಿಯಿಂದನೇ ಕೋಲ್ಡ್ ಬಾಡಿ ಹೋಗ್ಬೇಕು. ಹೆಂಗ್ರಿ ಈಗ ನೀವು ಒಂದು ಟೀ ಕಪ್ ಹೋಗ್ತೀರಿ, ಟೀ ಕಪ್ ಟೀ ಅದರ ಒಳಗೆ ಸೋದು ಇಡ್ತೀರಿ ಹೊರಗೆ. ಈಗ ಅದರೊಳಗಿಂದ ಹೀಟ್ ಟೀ ಒಳಗಿಂದ ಹೊರಗೆ ಬರ್ಲಿಕ್ಕತ್ತದೋ ಏನು ಅಟ್ಮಾಸ್ಫಿಯರ್ ಇಂದ ಒಳಗೆ ಹೋಗ್ಲಿಕ್ಕತ್ತದ ಗೊತ್ತದ್ರಿ. ಟೀಯಿಂದ ಹೊರಗೆ ಹೋಗ್ಲಿಕ್ಕತ್ತದ ಯಾಕೆ ಹಂಗೆ ಹೊರಗಿಂದ ಯಾಕೆ ಒಳಗೆ ಹೋಗಲ್ಲ? ಸಿಂಪಲ್ ಅದ ರೀ. ಟೀ ಹಾಟ್ ಬಾಡಿ ಅದ, ಹೊರಗೆ ಕೋಲ್ಡ್ ಬಾಡಿ ಅದ. ಹೀಟ್ ಬಾಡಿಯಿಂದ ಕೋಲ್ಡ್ ಬಾಡಿಗೆ ಹೋಗ್ಬೇಕು. ಈಗ ಒಂದು ವೇಳೆ ನೀವು ಒಂದು ಗ್ಲಾಸ್ ಹಾಲು ಕೊಟ್ಟರೆ ಗರಂ ಹಾಲು ಅದನ್ನ ಥಂಡ್ ಮಾಡ್ಬೇಕು. ಹೆಂಗೆ ಮಾಡ್ತೀರಿ ಥಂಡ? ಸಣ್ಣದಾಗ ಮಾಡ್ತಿರಲ್ಲ, ನೀರು ಹಾಕ್ತಾರೆ, ಪೂರ ಹಾಕಂಗಿಲ್ಲ. ಅದನ್ನೇತಂದ್ರೆ ನೀರೋಗಿ ಇಡ್ತೀರಿ ಬರೀ ಸೈಡಿಂದ. ಅವಾಗ ಏನಾಗ್ತದ್ರಿ ಹಾಲು ಜಲ್ದಿ ಥಂಡ್ ಆಗ್ತದೆ. ಹೆಂಗೆ ಹಾಲು ಜಲ್ದಿ ಥಂಡ್ ಆಗ್ಬೇಕಂದ್ರೆ ಸೈಡಿಂದೆಲ್ಲ ನೀರು ಗರಂ ಆಗ್ತದೆ. ಅಂದ್ರೆ ಹೀಟ್ ಈಸ್ ಫ್ಲೋಯಿಂಗ್ ಫ್ರಮ್ ಹಾಟ್ ಬಾಡಿ ಟು ಕೋಲ್ಡ್ ಬಾಡಿ. ಸೊ ಇದು ತೆಲಾಗಿರಲಿ. ಹೀಟ್ ಎಂದು ಇಲ್ಲಿಂದ ಹಾಟ್ ಬಾಡಿ ಟು ಕೋಲ್ಡ್ ಬಾಡಿಗೆ ಹೋಗ್ತದ. ಹೀಟ್ ಹೋಗ್ತದೆ ಹಾಟ್ ಬಾಡಿ ಟು ಕೋಲ್ಡ್ ಬಾಡಿಗೆ ಹೋಗ್ತದ. ಇನ್ನೊಂದು ಫ್ಯಾಕ್ಟ್ ನೋಡ್ರಿ, ಹಾಟ್ ಏರ್ ಮತ್ತು ಕೋಲ್ಡ್ ಏರ್. ಈಗ ಹಾಟ್ ಏರ್ ಮತ್ತು ಕೋಲ್ಡ್ ಏರ್ ಎರಡಕ್ಕೂರೊಳಗ ವಜ್ಜಿ ಯಾವ್ದು ಜಾಸ್ತಿ ಅದ ಅಂದ್ರೆ ಯಾವ್ದು ಹೆವಿ ಅದ? ಹಾಟ್ ಏರ್ ಹೆವಿ ಇರ್ತದೋ ಏನು ಕೋಲ್ಡ್ ಏರ್ ಹೆವಿ ಇರ್ತದ? ಯಾವ್ದಿರ್ತದೆ? ಹಾಟ್ ಏರ್ ಹೆವಿ ಇರಲ್ಲ, ಕೋಲ್ಡ್ ಏರ್ ಹೆವಿ ಇರ್ತದ. ಯಾಕ ನೋಡ್ರಿ, ಅದಕ್ಕೆ ನಾವೇನಂತೀವಪ್ಪ ಎಕ್ಸ್ಪ್ಯಾನ್ಷನ್ ಅಂತ ಕರಿತೀವಿ. ಏನ್ ಕರಿತೀವಿ? ಎಕ್ಸ್ಪ್ಯಾನ್ಷನ್ ಅಂತ ಕರಿತೀವಿ. ಇದು ಪೈಲ ತಿಳ್ಕೊ, ಆಮೇಲೆ ಇದಕ್ಕೆ ಬರೋದು. ಎಕ್ಸ್ಪ್ಯಾನ್ಷನ್ ಅಂತ ಕರಿತೀವಿ ಯಾವುದೇ ವಸ್ತುನ ಗರಂ ಮಾಡಿದಲ್ಪ ಅಂದ್ರೆ ಅದು ಹಿಗ್ತದ, ಅದರದಲ್ಲಿಂದ ಜಾಸ್ತಿ ಆಗ್ತದ. ಇದು ಕ್ಲಿಯರ್. ನಾವು ಯಾವುದೇ ಒಂದು ವಸ್ತುನ ಗರಂ ಮಾಡಿದಲ್ಪ ಅಂದ್ರೆ ಏನಂದ್ರೆ ಅದ್ರದ್ದು ಲೈನ್ ಜಾಸ್ತಿ ಆಗ್ತದ. ಎಕ್ಸಾಂಪಲ್ ಹೆಂಗ್ರಿ, ಈಗ ಬ್ಯಾಸಗಿ ಒಳಗದು ಲೈಟಿಂಗ್ ಕಂಬ ಇರ್ತದ, ಅದಕ್ಕೆ ಟೆಲಿಫೋನ್ ವೈರ್ ಇರ್ತಾವ. ಅವು ಬಿಸಿಲಿಗೆ ಏನಂತಾವ ಜೋತ್ ಬಿಡ್ತಾವ. ಯಾಕ ಅವು ಹೀಟಿಗೆ ಎಕ್ಸ್ಪೆಂಡ್ ಆಗ್ತಾವ. ಅನದರ್ ಎಕ್ಸಾಂಪಲ್ ರೈಲ್ವೆ ಟ್ರ್ಯಾಕ್ಸ್ ಇರ್ತಾವ. ರೈಲ್ವೆ ಟ್ರ್ಯಾಕ್ಸ್ ಅನ್ನ ಒಂದೇ ಉದ್ದ ಇರೋದು ದೋಸ್ತ, ನಡು ಇರ್ತದ, ಕಟ್ ಮಾಡಿರ್ತಾರೆ. ಕಟ್ ಮಾಡಿ ಕುಂಚಿರ್ತಾರೆ. ಹಂಗ್ಯಾಕೆ ಕಟ್ ಮಾಡಿ ಕುಂಚು ಮುಂದೆ ಸ್ವಲ್ಪ ಗ್ಯಾಪ್ ಇಟ್ಟಿರ್ತಾರ. ಯಾಕಂದ್ರೆ ಬ್ಯಾಸಗಿ ಒಳಗ ಮೆಟಲ್ ಎಕ್ಸ್ಪೆಂಡ್ ಆಗಿ ಸ್ವಲ್ಪ ಗ್ಯಾಪ್ ಒಳಗೆ ಕೂಡ್ತಾವ. ನಾವು ಒಂದೇ ಉದ್ದ ಇಟ್ಟಪ್ಪ ಏನಂತದ ಹಿಂಗೆ ಮ್ಯಾಗ್ ಇಟ್ಬಿಡ್ತದೆ, ಎಕ್ಸ್ಪೆಂಡ್ ಆಗಿ ಉದ್ದಾಗಿ ಮ್ಯಾಗ್ ಇಟ್ಬಿಡ್ತದೆ. ಹಂಗೆ ಆಗ್ಬಾರಂತ ಸ್ವಲ್ಪ ಗ್ಯಾಪ್ ಇಟ್ಟಿರ್ತಾರ. ಅನ್ನೋದರ ಎಕ್ಸಾಂಪಲ್ ನೋಡ್ರಿ, ಈಗ ಇನ್ನೊಂದು ಎಕ್ಸಾಂಪಲ್ ಅಂದ್ರೆ ಟಿಫಿನ್ ಬಾಟಲ್, ಟಿಫಿನ್ ಬಾಕ್ಸ್ ಇರ್ತಲ್ಲ, ಅದು ಥಂಡಾಗಿ ಕೂತ್ಬಿಟ್ಟಿರ್ತದೆ. ಅದನ್ನ ನೀವು ಹೆಂಗೆ ಓಪನ್ ಮಾಡ್ಬೋದು? ಫಿಕ್ಸ್ ಇದ್ದಾಗ ಅದನ್ನು ಗರಂ ಮಾಡೋದು. ಮ್ಯಾಗಿನ ಗರಂ ಮಾಡ್ರಿ, ಇನ್ಸ್ಟಾಲ್ ಮಾಡ್ರಿ, ಹೊರಗೆ ಬಂದ್ಬಿಡೋದು. ಯಾಕೆ ಹೀಟಿಗೆ ವಸ್ತುಗಳು ಎಕ್ಸ್ಪೆಂಡ್ ಆಗ್ತಾವೆ. ಇನ್ನೊಂದು ಪರ್ಫೆಕ್ಟ್ ಎಕ್ಸಾಂಪಲ್ ನೀವು ನೋಡಿರ್ತೀರ ಅಂದ್ರೆ ಯಾವುದು? ಈಗ ಎತ್ತಿನ ಗಾಡಿ ಕುದಿಸ್ತಾರಲ್ಲ, ಮೆಟಲ್ ರಿಂಗ್ ಕುದಿಸ್ತಾರ. ಮೆಟಲ್ ರಿಂಗ್ ಹೆಂಗೆ ಕುದಿಸ್ತಾರೆ? ಹಂಗೆ ಕುದಿಸಂಗಿಲ್ಲ, ಗರಂ ಮಾಡ್ತಾರೆ. ಎಕ್ಸಾಕ್ಟ್ ಗರಂ ಮಾಡೋದು ಹಿಗ್ತದೆ, ಅದನ್ನ ಕುದಿಸ್ತಾರೆ ಬಡದು, ಆಮೇಲೆ ಥಂಡ್ ಮಾಡ್ತಾರೆ. ಸೊ ಹೀಟಿಗೆ ಸ್ವಲ್ಪ ಹಿಗ್ತದ, ಥಂಡ್ ಮಾಡಿದಾಗ ಕುಗ್ಗಿ ಎಕ್ಸಾಕ್ಟ್ ಹೋಗ್ಬಿಡ್ತದೆ, ಒಟ್ಟು ಬಿಚ್ಚಾಗಿಲ್ಲ. ಅದೊಂದು ಎಕ್ಸಾಂಪಲ್, ಪರ್ಫೆಕ್ಟ್ ಎಕ್ಸಾಂಪಲ್. ಸೊ ನಮಗೇನು ಗೊತ್ತದ್ರಿ, ಯಾವುದೇ ಒಂದು ವಸ್ತು ನಾವು ಹೀಟ್ ಮಾಡಿದ್ರೆ ಅದೇನಂತದ್ರಿ ಎಕ್ಸ್ಪ್ಯಾನ್ಷನ್ ಆಗ್ತದ, ಎಕ್ಸ್ಪ್ಯಾಂಡ್ ಆಗ್ತದ. ಓಕೆ, ಸೊ ಹಾಟ್ ಏರ್ ಅಂದ್ರೆ ಗರಂ ಗಾಳಿ ಕೂಡ ಎಕ್ಸ್ಪ್ಯಾಂಡ್ ಆಗ್ತದ. ಹಂಗೆ ಅದು ಲೈಟ್ ಇರ್ತದ. ಅದಕ್ಕೆ ನೋಡ್ರಿ, ಈಗ ಆಕಾಶ ಬುಟ್ಟಿ ಮ್ಯಾಟ್ ಹಾಕ್ತದೆ, ಹಾಟ್ ಏರ್ ಬಲೂನ್ ಬಿಸಿ. ಓಕೆ, ಹಾಟ್ ಏರ್ ಬಲೂನ್ ಮ್ಯಾಟ್ ಹಾಕ್ತದೆ. ಯಾಕೆ ಹಾಕ್ತದೆ ಮ್ಯಾಟ್ ಹಾಕ್ತದೆ? ಬಿಕಾಸ್ ಅದ್ರ ಒಳಗಿನ ಗಾಡಿ ನಾವು ಗರಂ ಮಾಡ್ಲಿಕ್ಕೆ,
ಮಾಡಿರ್ಬೇಕು, ಆಕಾಶ ಬುಟ್ಟಿ ಮಾಡಿರ್ಬೇಕು. ಆಕಾಶ ಬುಟ್ಟಿ ಇರ್ತದ, ಒಳಗೆ ಏನಂತ ಬಾಲುಷ ಅಂತ ಇರ್ತದೆ, ಕರಿತಾರೆ ಬಾಲುಷ ಅಂತ. ಆ ಬಾಲುಷ ಚಿಮಣಿ ಹಾಕಿ ಅಂದ್ರೆ ಸುತ್ತಿರೋದು ಭಾವ ಅಂದ್ರೆ ಹೊಗೆ ತುಂಬ್ತೀರಿ. ಹೊಗೆ ತುಂಬುದಂದ್ರೆ ಒಳಗಿನ ಗಾಳಿನೂ ಗರಂ ಮಾಡ್ಲಿಕ್ಕೆ ಅದನ್ನ ಅಲ್ಲೇ ಇಟ್ಟಿರ್ತೀರಿ. ಅದನ್ನ ಬಿಟ್ಟು ಹಿಂಗೆ ಬಿಟ್ರಪ್ಪ ಅಂದ್ರೆ ತಾನೇ ಆಗ್ತದೆ. ಆಕಾಶ ಬುಟ್ಟಿ ಎಷ್ಟು ಹೈಟ್ ಹೋಗ್ತದೆ, ಅಟ್ಯಾಕ್ ಹೈಟ್ ಹೋಗ್ತದೆ. ಯಾಕಪ್ಪ ಅಂದ್ರೆ ಏನ್ರಿ ಹಾಟ್ ಏರ್ ಅದ, ಅದ್ರಾಗ ಏನದ ಹಾಟ್ ಏರ್ ಅದು ಲೈಟ್ ಇರ್ತದೆ, ಮತ್ತು ಕೋಲ್ಡ್ ಏರ್ ಎಂದು ಏರ್ತದ ವಜ್ರದ ಕೆಳಗಿರ್ತದೆ. ಅದಕ್ಕೆ ನೋಡ್ರಿ ನೀವು ಏರ್ ಕಂಡೀಷನರ್ ಎಂದ್ರೆ ಯಾರ ಮನೆಯಾಗ ನೋಡ್ರಿ ಏರ್ ಕಂಡೀಷನರ್ ಕೆಳಗೆ ಮುಂಚೆ ಇಲ್ರಿ, ಎಲ್ಲರ ಮನೆಯಾಗ ಏರ್ ಕಂಡೀಷನರ್ ಮ್ಯಾಗೆ ಇರ್ತದೆ. ಏರ್ ಕಂಡೀಷನರ್ ಹೇಳ್ತೀನಿ, ಕೂಲರ್ ಅಲ್ಲ. ಏರ್ ಕಂಡೀಷನರ್ ಮ್ಯಾಗೆ ಇರ್ತದೆ. ಮ್ಯಾಗೆ ಇರ್ತದ ಯಾಕಂದ್ರೆ ಹಾಟ್ ಏರ್ ಮ್ಯಾಗ ಅದ, ಅದನ್ನ ತಂಪು ಮಾಡ್ಬೇಕು ನಾವು. ಅದಕ್ಕೆ ಇನ್ನೊಂದು ನೋಡ್ರಿ ಬರ್ತಾ ಹೀಟರ್ ನೋಡ್ರಿ, ಹೀಟರ್ ರೂಮ್ ಹೀಟರ್ ಅಂದ್ರೆ ಮ್ಯಾಗ್ ಇಟ್ಟು ನೋಡ್ರಿ, ಎಂದ್ರೆ ಮ್ಯಾಗ್ ಇಟ್ಟು ನೋಡ್ರಿ, ಇಲ್ಲ ಮ್ಯಾಗ್ ಇರಲ್ಲ. ಎಲ್ಲಿರ್ತದೆ ಹೀಟರ್ ಎಂದು ಕೆಳಗಿರ್ತದೆ. ಯಾಕೆ ಕೆಳಗೆ ಇರ್ತದೆ? ಕೆಳಗೆ ಇರ್ತದೆ ಬಿಕಾಸ್ ಯಾಕಪ್ಪ ಅಂದ್ರೆ ಕೆಳಗೆ ಕೋಲ್ಡ್ ಇರ್ತದ, ಅದಕ್ಕೆ ಹೀಟರ್ ಇರ್ತದ. ಮ್ಯಾಗ ಏರ್ ಕಂಡೀಷನ್ ಇರ್ತದೆ, ಯಾಕೆ ಅಲ್ಲಿ ಕೋಲ್ಡ್ ಇರ್ತದೆ. ಸೊ ನಿಮ್ಗೆ ಬೇಸಿಕಲಿ ಗೊತ್ತಿರಲಿ, ಹಾಟ್ ಏರ್ ಈಸ್ light and cold air is heavy. Cold air is heavy, hot air is light. ಅದಕ್ಕೆ ಉಗ ಎಂದು ಮ್ಯಾಪ್ ಇರ್ತದೆ. ಇನ್ನೊಂದು ಎಕ್ಸಾಂಪಲ್ ಅಪ್ಪ ಅಂದ್ರೆ ಇನ್ನೊಂದು ಈ ಜನರಲ್ ಕ್ವಶನ್ ಇರ್ಬೋದು, ಎಕ್ಸಾಮ್ ಒಳಗೆ ಕೇಳಂಗಿಲ್ಲ, ಬಟ್ ನಿಮ್ಗೆ ಗೊತ್ತಿರಲಿ. ಈಗ ನಾನು ಒಂದು ಮೇಣಬತ್ತಿ ಹಚ್ಚಿದಪ್ಪ ಅಂದ್ರೆ ಅದ್ರ ಬೆಂಕಿ ಮ್ಯಾಗ್ ಹೋಗ್ತದೆ. ಎಂದ್ರೆ ವಿಚಾರ ಮಾಡಿ, ಇದು ಬೆಂಕಿ ಮ್ಯಾಗ್ ಹೋಗ್ತದೆ, ಸೈಡಿಗೆ ಹೋಗೋಲ್ಲ, ಇಲ್ಲ ವಿಚಾರ ಮಾಡೋದು. ಇದು ಎದ್ದು ಬೆಂಕಿ ಮ್ಯಾಗ್ ಎದ್ದು ಹೋಗ್ತದೆ, ಸೈಡಿಗೆ ಹಾಕೊಂಡಿಲ್ಲ. ಯಾಕಪ್ಪ ಅಂದ್ರೆ ಅಲ್ಲಿ ಸುಮ್ಲಿಕ್ಕೆ ಅದ, ಹೀಟ್ ಅದ. ಹೀಟಿಂದ ಏನಾಗ್ತದ, ಸೈಡಿನ ಗಾಳಿ ಆಗ್ತದೆ, ಲೈಟ್ ಆಗ್ತದೆ. ಯಾಕದು ಹಾಟ್ ಇರೋದು. ಇನ್ನೊಂದ್ಸಲ ನೋಡ್ರಿ, ಮೇಣಬತ್ತಿ ಹಚ್ಚಿದಾಗ ಅದ್ರ ಸೈಡಿನ ಗಾಳಿ ಏನಾಗ್ತದೆ, ಲೈಟ್ ಆಗ್ತದೆ. ಲೈಟ್ ಆಗಿದ್ದಾನೆ ಲೈಟ್ ಏರ್ ಇಸ್ ಲೈಟ್ ಲೈಟ್ ಇರ್ತಲ್ಲ, ಅಂದ್ರೆ ಮ್ಯಾಗ್ ಹೋಗ್ತದ. ಹಗುರ ಅದ, ಅದು ಮ್ಯಾಗ್ ಹೋಗ್ತದೆ. ಅದು ಹೋಗೋ ಮುಂದಾಗ ಫ್ಲೇಮ್ ಕೂಡ ಇರ್ತದೆ, ಜ್ವಾಲ ಕೂಡ ಮ್ಯಾಗ್ ಹೋಗ್ತದೆ. ಅದೇ ರೀಸನ್ ಮತ್ತೆಲ್ಲ ಇಲ್ಲಿ ಗ್ರಾವಿಟಿ ಅದು ಇದಿರೋದಿಲ್ಲ. ಅದು ಅಷ್ಟೇನಪ್ಪ ಅಂದ್ರೆ ಸಿಂಪಲ್ ಅದ. ಐ ಥಿಂಕ್ ಎಲ್ಲರಿಗೂ ಕ್ಲಿಯರ್ ಅದ್ರಿ ಇಷ್ಟು ಮಟ. ನೆಕ್ಸ್ಟ್ ಸ್ವಲ್ಪ ಥಿಂಗ್ಸ್ ನೋಡೋಣ. ಬರ್ಕೊಂಡ್ಲಿಕ್ಕೆ ಬರ್ಕೋ. ನೆಕ್ಸ್ಟ್ boiling point of water 100 degrees Celsius. Kelvin degree Celsius, Kelvin degree Fahrenheit. Okay, so boiling point of water is 100 degrees Celsius. Direct question ಬರ್ತದ, ಆನ್ಸರ್ ಮಾಡಿ 2 ಮಾರ್ಕ್ಸ್ ಸಿಕ್ಕು. ಸರಿ, ಈಗ ಒಂದು ನಿಮಗೆ ಟಫ್ ಮಾಡೋದು ಕ್ವಶನ್. ಅವಾಗ ಏನು ಕೇಳ್ತಾನ, ಡಿಗ್ರಿ ಸೆಲ್ಸಿಯಸ್ ಬದಲಿ ಕೆಲ್ವಿನ್ ನೋಡ್ಬೇಡ. ಏನಪ್ಪ 373 ಕೆಲ್ವಿನ್. ಫ್ಯಾರನ್ಹೀಟ್ ಒಳಗ 212 ಡಿಗ್ರಿ ಫ್ಯಾರನ್ಹೀಟ್. ಇಲ್ಲಿ ಡಿಗ್ರಿ ಹಚ್ಚಬೇಕು, ಕೆಲ್ವಿನ್ಗೆ ಒಂದು ಡಿಗ್ರಿ ಹಚ್ಚಬೇಕು. ಸಾರಿ, ಸೆಲ್ಸಿಯಸ್ ಮತ್ತು ಫ್ಯಾರನ್ಹೀಟ್ಗೆ ಮಾತ್ರ ಡಿಗ್ರಿ ಏನಪ್ಪಾ ಅಂದ್ರೆ ಡಿಗ್ರಿ ಹಚ್ಚಬೇಕು. ನೆಕ್ಸ್ಟ್ ಅಂದ್ರೆ ಫಸ್ಟ್ ಸೆಕೆಂಡ್ ಅಂದ್ರೆ ಫ್ರೀಜಿಂಗ್ ಪಾಯಿಂಟ್ ಆಫ್ ವಾಟರ್. ಏನಂದ್ರೆ ಫ್ರೀಜಿಂಗ್ ಪಾಯಿಂಟ್ ಆಫ್ ವಾಟರ್. ನೀರೇನಪ್ಪ ಅಂದ್ರೆ ಫ್ರೀಜ್ ಆಗ್ತದೆ, ಅಂದ್ರೆ ಗಟ್ಟಿ ನೀರು ಯಾವಾಗ ಆಗ್ತದೆ, ಫ್ರಿಜ್ ಆಗಿದೆ. ಅದರ ಟೆಂಪರೇಚರ್ ಕಡಿಮೆ ಮಾಡಿದಾಗ ಎಷ್ಟು ಮಾಡೋದಕ್ಕೆ, ಅಥವಾ ಇದು ನೀವು ಅಂದ್ರೆ ಇನ್ನೊಂದು ಸಲ ಮೆಲ್ಟಿಂಗ್ ಪಾಯಿಂಟ್ ಆಫ್ ಐಸ್. ಐಸ್ ಮೆಲ್ಟ್ ಆಗೋ ಟೆಂಪರೇಚರು ಒಂದೇ, ನೀರು ಏನಪ್ಪಾ ಅಂದ್ರೆ ಐಸ್ ಆಗೋ ಟೆಂಪರೇಚರು ಒಂದೇ. ಐಸ್ ಮೆಲ್ಟ್ ಆಗೋ ಟೆಂಪರೇಚರು 0 ಡಿಗ್ರಿ ಸೆಲ್ಸಿಯಸ್. ಓಕೆ, 0 ಡಿಗ್ರಿ ಸೆಲ್ಸಿಯಸ್. ಕೆಲ್ವಿನ್ ಅಂದ್ರೆ 273 ಕೆಲ್ವಿನ್ ಅಂದ್ರೆ 0 ಡಿಗ್ರಿ ಸೆಲ್ಸಿಯಸ್. ಡಿಗ್ರಿ ಫ್ಯಾರನ್ಹೀಟ್ ಏನಂತೆ 32 ಡಿಗ್ರಿ ಫ್ಯಾರನ್ಹೀಟ್. ಇದು ಸ್ವಲ್ಪ ವಿಚಿತ್ರ. ಫ್ಯಾರನ್ಹೀಟ್ ಏನಂತ ಸ್ವಲ್ಪ ವಿಚಿತ್ರ, ಈ ಎರಡು ಸೇಮ್. 0 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ 273 ಕೆಲ್ವಿನ್. 100 ಡಿಗ್ರಿ ಸೆಲ್ಸಿಯಸ್ 273 100 ಪ್ಲಸ್ 373 ಕೆಲ್ವಿನ್. 212 ಡಿಗ್ರಿ ಫ್ಯಾರನ್ಹೀಟ್ 32 212 ಏನ್ರಿ 32 212. ರಿಪೀಟ್ ಆಫ್ಟರ್ ಮೀ, 32 212 273 373 273 373 0 100 0 100. ವಿಡಿಯೋ ಪಾಸ್ ಮಾಡಿ. ಇದೇನು ಬರ್ತದ
ಬರ್ಕೊಂಡ್ಬಿಡ್ರಿ. ಇಲ್ಲೇನಾಗ್ತದಪ್ಪ, ಬಾಯ್ಲಿಂಗ್ ವಾಟರ್ ಅಂದ್ರೆ ನೀರಿನ ಕುದಿಬಿಂದು. ಯಾವ ತಾಪಮಾನಕ್ಕೆ ನೀರು ಕುದಿಲಿಕ್ಕೆ ಚಾಲು ಮಾಡ್ತದ? ಎಷ್ಟು ತೋರಿಸೋದು? 100 ಡಿಗ್ರಿ ಸೆಲ್ಸಿಯಸ್. ಕೆಲ್ವಿನ್ ಒಳಗ 373 ಕೆಲ್ವಿನ್, ಫ್ಯಾರನೈಟ್ ಒಳಗ 212 ಡಿಗ್ರಿ ಫ್ಯಾರನೈಟ್. ಅದೇ ಫ್ರೀಸಿಂಗ್ ಪಾಯಿಂಟ್ ಆಫ್ ವಾಟರ್ ಅಂದ್ರೆ ನೀರು ಯಾವ ತಾಪಮಾನಕ್ಕೆ ಅಂತದ ಐಸ್ ಆಗ್ತದ. ನೀರು ಯಾವ ತಾಪಮಾನಕ್ಕದು ಐಸ್ ಆಗ್ತದ? ಅದೇನ್ರಿ ಇಲ್ಲದ 0 ಡಿಗ್ರಿ ಸೆಲ್ಸಿಯಸ್ ಅದ. ಇಲ್ಲೇನಂತೆ 273 ಕೆಲ್ವಿನ್ ಅದ. ಹೌದಾ? ಇಲ್ಲೇನಂದ್ರೆ 32 ಡಿಗ್ರಿ ಫ್ಯಾರನೈಟ್ ಅದ. ಎಲ್ಲ ಒಂದೇ, ಅದರಗೇನು ಬದಲಾವಣೆಗಳು ಇರಲ್ಲ. ಓಕೆ, ನೆಕ್ಸ್ಟ್ ಸೊ ನಾವೇನು ಹೇಳ್ತಿದ್ವಿ? ವಿ ವಿಲ್ ಡಿಸ್ಕಸಿಂಗ್ ಅಬೌಟ್ ಮತ್ತು ನೆಕ್ಸ್ಟ್ ಪಾರ್ಟ್ ಅಂದ್ರೆ ಸಿ ಬ್ರೀಸ್ ಮತ್ತು ಲ್ಯಾಂಡ್ ಬ್ರೀಸ್. ಟ್ರೇಡ್ಸ್ಮನ್ ಕ್ವಶನ್ ಇದ್ದು, ಟ್ರೇಡ್ಸ್ಮನ್ ಕ್ವಶನ್ ಮುಂದಿದ್ರಿ. ಸಿ ಬ್ರೀಸ್ ಒಳಗೆ ಗಾಳಿ ಎಲ್ಲಿಂದ ಎಲ್ಲಿ ಹೋಗ್ತದ? ಸಿ ಬ್ರೀಸ್ ಮತ್ತು ಲ್ಯಾಂಡ್ ಬ್ರೀಸ್ ಎರಡು ಬರ್ತಾವ. ಯಾವ್ಯಾವ್ರಿ? ಬ್ರೀಸ್ ಒಳಗೆ ಎರಡು ಟೈಪ್ ಅವ. ಒಂದು ಸಿ ಬ್ರೀಸ್, ಇನ್ನೊಂದು ಯಾವ್ದ್ರಿ? ಲ್ಯಾಂಡ್ ಬ್ರೀಸ್ ಅದ. ಈಗ ಇದು ಸಿ ಬ್ರೀಸ್ ಮತ್ತು ಲ್ಯಾಂಡ್ ಬ್ರೀಸ್ ಏನ್ರಿ? ಸಿ ಬ್ರೀಸ್ ಅಪ್ಪ ಅಂದ್ರೆ ಮತ್ತು ಲ್ಯಾಂಡ್ ಬ್ರೀಸ್ ಯಾವಾಗ ಆಗ್ತಾವ ಬೇರೆ ತಿಳ್ಕೊಳ್ಳಿ. ಸಿ ಬ್ರೀಸ್ ಟೇಕ್ಸ್ ಪ್ಲೇಸ್ ಡ್ಯೂರಿಂಗ್ ಡೇ ಟೈಮ್. ಡೇ ಟೈಮ್ ಒಳಗ ಸಿ ಬ್ರೀಸ್, ನೈಟ್ ಟೈಮ್ ಒಳಗ ಏನಂತೆ? ಲ್ಯಾಂಡ್ ಬ್ರೀಸ್. ಸಿ ಬ್ರೀಸ್ ಒಳಗ ಏರ್ ಫ್ಲೋಸ್ ಫ್ರಮ್ sea to land. In land breeze, air flows from land to sea. Okay, so sea breeze ಒಳಗ sea breeze day time ಒಳಗ ಮತ್ತು land breeze night time. ಈಗ ಇದು ಕನ್ಫ್ಯೂಸ್ ಆಗ್ತದೆ ಮತ್ತು ಚಾನ್ಸ್ ಇರ್ತಲ್ಲ ಎಕ್ಸಾಮ್ ನೆನಪು ಹಾಡ್ಬಿಡ್ತೀವಿ. ಹೆಂಗೆ ನೆನ್ಪಿಡೋದ್ರ? ಈಗ ಸಿ ಮತ್ತು ಲ್ಯಾಂಡ್, ಸಿ ಅಂದ್ರೆ ಸಮುದ್ರ, ಲ್ಯಾಂಡ್ ಅಂದ್ರೆ ಭೂಮಿ. ಈ ಎರಡಕ್ಕೂ ಒಳಗ ಯಾವ್ದು ಸೇಫ್ ಅದ? ಡ್ಯೂರಿಂಗ್ ಡೇ. ಡ್ಯೂರಿಂಗ್ ಡೇ ಸಿ ಸೇಫ್ ಅದ, ಏನು ಪ್ರಾಬ್ಲಮ್ ಇಲ್ಲ. ಡ್ಯೂರಿಂಗ್ ನೈಟ್ ಸಿ ಸೇಫ್ ಅಂದ್ರೆ ಇಲ್ಲ. ಡ್ಯೂರಿಂಗ್ ನೈಟ್ ಸಿ ಸೇಫ್ ಇಲ್ಲ. ಸಮುದ್ರ ರಾತ್ರಿ ಹೋದ ಕಲಸ ಆಗ್ತಾರೆ. ಸೊ ಲ್ಯಾಂಡ್ ಬ್ರೀಸ್ ನೈಟ್ ಟೈಮ್, ನೈಟ್ ಒಳಗೆ ಏನ್ರಿ? ಲ್ಯಾಂಡ್ ಒಳಗೆ ಇರ್ಬೇಕು, ಭೂಮಿ ಒಳಗೆ ಇರ್ಬೇಕ. ಮತ್ತು ಡೇ ಒಳಗೆ ಟೈಮ್ ಒಳಗೆ ಏನಂತ? ಸಿ ಬ್ರೀಸ್. ಇದು ಇಷ್ಟು ಕ್ಲಿಯರ್. ಸಿ ಬ್ರೀಸ್ ಡೇ ಟೈಮ್, ಲ್ಯಾಂಡ್ ಬ್ರೀಸ್ ನೈಟ್ ಟೈಮ್. ಸಿ ಬ್ರೀಸ್ ಡೇ ಟೈಮ್, ಲ್ಯಾಂಡ್ ಬ್ರೀಸ್ ನೈಟ್ ಟೈಮ್. ರಿಪೀಟ್ ಮಾಡ್ತಿರಲ್ಲ, ಸಿ ಬ್ರೀಸ್, ಲ್ಯಾಂಡ್ ಬ್ರೀಸ್, ಸಿ ಬ್ರೀಸ್, ಲ್ಯಾಂಡ್ ಬ್ರೀಸ್. ನೋಡ್ರಿ, ರಿಪೀಟ್ ಮಾಡೋದು ನಿಲ್ಸೋದಿಲ್ಲ. ನೀವು ಕ್ಲಾಸ್ ಒಳಗಿಲ್ಲ ಅಂತ ಡ್ರಿಲ್ಲಿಂಗ್ ಮಾಡೋದು ಬಿಡುದಿಲ್ರಿ. ನಿಮ್ಗೆ ಗೊತ್ತದೆ, ಡ್ರಿಲ್ಲಿಂಗ್ ಮಾಡಿದ್ರೆ ಮಾತ್ರ ನಿಮ್ಗೆ ತಿಳಿತದೆ, ಇಲ್ಲಾಂದ್ರೆ ತಿಳಿಯಾಗಿಲ್ಲ. ನೆಕ್ಸ್ಟ್, ಸೊ ಸಿ ಬ್ರೀಸ್ ಒಳಗೆ ಎಲ್ಲಿ ಹೋಗ್ತದ? ಸಿ ಬ್ರೀಸ್ ಒಳಗ ಸಿ ಟು ಲ್ಯಾಂಡ್ ಏನ್ರಿ? ಸಿ ಬ್ರೀಸ್ ಒಳಗೆ ಗಾಳಿ ಎಲ್ಲಿಂದ ಹೋಗ್ತದೆ ಅಂದ್ರೆ ಡೇ ಟೈಮ್ ಒಳಗ ನೀವು ಸಮುದ್ರ ದಂಡಿಗೆ ಹೋಗಿ ನಿಂತಿರಪ್ಪ ಅಂದ್ರೆ ನಿಮ್ ಗಾಳಿ ಎಲ್ಲಿ ಬಿಡ್ತದ? ಇದೇ ಕ್ವಶನ್. ಡೇ ಟೈಮ್ ಒಳಗ ಸಮುದ್ರ ದಂಡಿಗೆ ಹೋಗಿ ನಿಂತ್ರ ನಿಮ್ಗೆ ಗಾಳಿ ಎಲ್ಲಿ ಬಿಡಿತದ? ಎಲ್ಲಿ ಬಿಡಿತದ? ಮುಖ ಬಿಡಿತದ. ಯಾಕ? ಗಾಳಿ ಸಮುದ್ರದಿಂದ ಏನಪ್ಪ ಭೂಮಿ ಕಡೆ ಬರ್ತದ. ಅದಕ್ಕೆ ನಾವೇನು ಸಿ ಬ್ರೀಸ್ ಅಂತ ಕರೀತೀವಿ. ಡೇ ಟೈಮ್ ಒಳಗೆ ಇದೆ. ನೀವು ಗೋವಾ ಬೀಚಿಗೆ ಹೋಗ್ರಿ, ಚೆನ್ನೈ ಬೀಚಿಗೆ ಹೋಗ್ರಿ, ಚೆನ್ನೈಗಿಲ್ಲ ಬೀಚ್, ಬಟ್ ಯಾವುದೇ ಜಾಗದ ಬೀಚ್ ಇರಲಿ, ಬಂಗಾಳ ಹೋಗ್ರಿ, ಯಾವುದೇ ಬೀಚಿಗೆ ಹೋಗ್ರಿ, ಡೇ ಟೈಮ್ ಒಳಗ ಅದು ನಿಮ್ ಗಾಳಿ ಮುಖಕ್ಕೆ ಬಿಡಬೇಕು. ನೈಟ್ ಹೋದಾಗ ನಿಮ್ಗೆ ಹಿಂಗೆ ಬೆನ್ನಿಗೆ ಬಿಡಬೇಕು. ಅಂದ್ರೆ ಸಿ ಬ್ರೀಸ್ ಒಳಗ ಡೇ ಟೈಮ್ ಒಳಗ ಗಾಳಿ ಎಲ್ಲಿಂದ ಹೋಗ್ತದೆ? ಸಿ ಟು ಲ್ಯಾಂಡ್ ಹೋಗ್ತದೆ. ಲ್ಯಾಂಡ್ ಬ್ರೀಸ್ ಒಳಗ ಎಲ್ಲ